ಬೆನ್ನು ನೋವಿನ ಸರ್ಜರಿ ನೆಪವೊಡ್ಡಿ ಆಸ್ಪತ್ರೆಯಲ್ಲಿರುವ ದರ್ಶನ್ ಬೇಲ್ ಸಿಕ್ಕ ಬಳಿಕ ಆಪರೇಷನ್ ಮಾಡಿಸಿಕೊಳ್ಳುವುದು ಅನುಮಾನ ಎನ್ನಲಾಗ್ತಿದೆ. ಇತ್ತ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಜ್ಜಾಗ್ತಿದ್ದಾರೆ. ಬೆನ್ನು ಹಿಡಿದು ನರಳಾಡ್ತಿದ್ರು, ಹೆಜ್ಜೆ ಹಾಕಲು ಪರದಾಡ್ತಿದ್ರು. ಬೆನ್ನು ನೋವಿಗೆ ಸರ್ಜರಿ ಮಾಡಿಸಿಕೊಳ್ಳಲೇಬೇಕೆಂದು ನ್ಯಾಯಾಲಯದಿಂದ ದರ್ಶನ್ ತಾತ್ಕಾಲಿಕ ಜಾಮೀನು ಪಡೆದಿದ್ರು. ಆದರೆ ಆಸ್ಪತ್ರೆ ಸೇರಿ 1.5 ತಿಂಗಳು ಕಳೆದ್ರು ದರ್ಶನ್ ಮಾತ್ರ ಸರ್ಜರಿಗೆ ಒಳಗಾಗಿರಲಿಲ್ಲ. ಇದೀಗ ದರ್ಶನ್ಗೆ ಪೂರ್ಣಾವಧಿ ಬೇಲ್ ಸಿಕ್ಕಿದೆ. ಹೀಗಾಗಿ ದರ್ಶನ್ ಈಗ ನಿಜಕ್ಕೂ ಆಪರೇಷನ್ಗೆ ಒಳಗಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ದರ್ಶನ್ಗೆ ಸಿಕ್ತು ಜಾಮೀನು, ಆಪರೇಷನ್ ಡೌಟ್. ಹೌದು, ಆಪರೇಷನ್ ವಿಚಾರವನ್ನೇ ಮುಂದಿಟ್ಟುಕೊಂಡು ದರ್ಶನ್ 45 ದಿನಗಳ ಬೇಲ್ ಪಡೆದಿದ್ರು. ಆದ್ರೆ ಆಸ್ಪತ್ರೆಗೆ ದಾಖಲಾಗಿ 45 ದಿನ ಕಳೆದ್ರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರಲಿಲ್ಲ. ಇದೀಗ ದಚ್ಚುಗೆ ಪೂರ್ಣಾವಧಿ ಬೇಲ್ ಸಿಕ್ಕಿದೆ. ಸಿನಿಮಾ ಭವಿಷ್ಯದ ದೃಷ್ಟಿಕೋನದಿಂದ ದರ್ಶನ್ ಆಪರೇಷನ್ಗೆ ಒಳಗಾಗುವುದು ಡೌಟ್ ಎನ್ನಲಾಗ್ತಿದೆ. ಫಿಸಿಯೋಥೆರಪಿ ಮೊರೆ ಹೋಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪೊಲೀಸರಿಂದ ಸಿದ್ಧತೆ. ದರ್ಶನ್ಗೆ ಬೇಲ್ ನೀಡಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಮೇಲ್ಮನವಿ ಬಗ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ಲಿಖಿತ ಅಭಿಪ್ರಾಯವನ್ನ ಪೊಲೀಸ್ ಆಯುಕ್ತರು ಹಾಗೂ ಗೃಹ ಇಲಾಖೆಗೆ ಸಲ್ಲಿಸಿದ್ದಾರೆ. ಗೃಹ ಇಲಾಖೆ ಅನುಮತಿ ಬಳಿಕ ಸರ್ಕಾರ ಮೇಲ್ಮನವಿ ಸಲ್ಲಿಸಲಿದೆ. ಬೆನ್ನುಹುರಿಯ ಸರ್ಜರಿ ಮಾಡಿಸಿಕೊಳ್ಳುವುದಾಗಿ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದು 6 ವಾರಗಳ ನಂತರವೂ ಸರ್ಜರಿ ಮಾಡಿಸಿಕೊಳ್ಳದ ದರ್ಶನ್ ನಡೆಯ ವಿಚಾರವಾಗಿಯೂ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ನಡೆಯಲಿದೆ. ಪ್ರಕರಣದ ಸಾಕ್ಷ್ಯ ವಿಚಾರಣೆ ಇನ್ನೂ ಆರಂಭವಾಗಿಲ್ಲ. ಈಗಲೇ ಜಾಮೀನು ಕೊಟ್ಟಿರುವುದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದೆನ್ನುವ ಅಂಶವನ್ನ ಪೊಲೀಸರು ಉಲ್ಲೇಖಿಸಬಹುದು. ಹೀಗಾಗಿ ಸದ್ಯಕ್ಕೆ ದರ್ಶನ್ಗೆ ಜಾಮೀನು ಸಿಕ್ಕರೂ ಮೇಲ್ಮನವಿ ವಿಚಾರಣೆ ನಂತರ ಸುಪ್ರೀಂ ಕೋರ್ಟ್ ನೀಡುವ ಆದೇಶ ದರ್ಶನ್ ಭವಿಷ್ಯ ನಿರ್ಧರಿಸಲಿದೆ. ಸದ್ಯ ಕಾನೂನು ತಜ್ಞರ ಜೊತೆ ಚರ್ಚೆಗೆ ಪೊಲೀಸರು ಮುಂದಾಗಿದ್ದು ಸುಪ್ರೀಂ ಕೋರ್ಟ್ ಕದ ತಟ್ಟಲು ಸಜ್ಜಾಗ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿ ಸಲ್ಲಿಸಿದ್ರೆ ಶಸ್ತ್ರಚಿಕಿತ್ಸೆಗಾಗಿ ಪಡೆದಿದ್ದ ಬೇಲ್ ವಿಷಯವನ್ನ ಪ್ರಸ್ತಾಪಿಸಲಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಇನ್ನೂ ಸ್ವಲ್ಪ ದಿನ ಫಿಸಿಯೋಥೆರಪಿ ಪಡೆಯುವ ಸಾಧ್ಯತೆ ಇದೆ. ರಮೇಶ್, ಟಿವಿ9 ಬೆಂಗಳೂರು.